ಜನಾರ್ದನ ಜಾಗೃತನಾಗು. ಜಗತ್ತಿನ ಜೀವ ಕೋಟಿಗಳನ್ನು ಅಸತ್ತಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕಂಡುಕೊಂಡು ಅಮೃತತ್ವವನ್ನು ಹರಿಸಿ ವೃತ್ತಿಬಂಧುಗಳು ಏಳು ಚಕ್ರಪಾಣಿ ಏಳು ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಎಲ್ಲ ಕುಶಲವೇ? ಚೀಚಿ, ಈ ಚರಣದಲ್ಲಿ ಕುಳಿತು ಬಂದೆ. ಆ ಪಾರ್ಶ್ವದಲ್ಲಿ ಪೀಠವರಲ್ಲಿರಬೇಕು ಅಂತ. ಪರಮಾತ್ಮ, ನಿನ್ನ ಚರಣವೇ ನನಗೆ ಪವಿತ್ರವಾದ ಸ್ಥಾನ ದೇವ. ಒಂದು ಎಷ್ಟುಂಟಾಯಿತು. ಎಲ್ಲ ಕುಶಲವೇ? ನೀನು ನನ್ನ ಸಮಯವನ್ನು ವೀಕ್ಷುವಂತಾಯ್ತಲ್ಲ ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ನಿದ್ರಾವೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಒಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಾಣಮಿತ್ರರಾದ ಭಕ್ತರು ಬಂದರೆ ಉಭಯ ಕುಶಲೋಪರಿಗಳ ಭಾಷಣವನ್ನೇ ಪ್ರಾರಂಭಿಸಬೇಕಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕನ್ನಡ ನಾಟಕ. ಹಾಗೆ ಇಲ್ಲಮ್ಮ, ನೀವು ಬಂದದ್ದು ನಾನು ನೋಡಲೇ ಇಲ್ಲ. ಹೋಗಲಿ, ನೀರು ಏಕದಾಸದಲ್ಲಿ ಬರುವ ಕಾರಣ ಭಾರತನ ಬರುವ ಕೋರುಗಿಚ್ಚಿದಂತೆ ಗುರು ಪಾಂಡವರ ಬೇಗರ ಸಂಗ್ರಾಮ. ಆದರೆ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಆತ್ಮದಲ್ಲಿಗೆ ಬಂದಿರುವನು. ನೀನು ಗುರು ಪಾಂಡವರಿಗೆ ಸಂಗ್ರಾಮವೇ? ಹಾಗಾದರೆ ಅರ್ಜುನ ನೀನು ಕೂಡ ಹೌದು ಪರಮಾತ್ಮ. ಈ ಉಭಯ ಸಂಗ್ರಹದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀವು ಈ ಸುದ್ದಿಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದುದರಿಂದ ದೇವಾಲಯ ನೀವು ಸಹಾಯ ಮಾಡಲೇಬೇಕು ದೇವ. ನೀನು ನಮ್ಮ ವೀರವರಿಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ನೀನು ವೀರರು, ನ್ಯಾಯಶೀಲರು. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ಶಾಸ್ತ್ರ ಧರ್ಮವನ್ನು ಪಾಲಿಸದಾವುದು ಕಿಟ್ಟ.